ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಯಾವ ನನ್ನ ಮಗನು ಸುಖವಾಗಿ ನಿದ್ರೆ ಮಾಡಕ್ಕೂ ಬಿಡಲ್ಲ. ಹಲೋ, ಯಾರು? ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಬರ್ತಾ ಇದ್ದೀನಿ ಸರ್, ಇಲ್ಲೇ ಸರ್ಕಲ್ ಇದ್ದೀನಿ ಸರ್. 2 ನಿಮಿಷ ಬಂದ್ಬಿಡ್ತೀನಿ. ನಿಜವಾಗ್ಲೂ ಸರ್, ನಿಜವಾಗ್ಲೂ. ನಮಸ್ಕಾರ ಸ್ನೇಹಿತರೆ, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ಹೊಸ ಟ್ಯುಟೋರಿಯಲ್ ಒಂದಿಗೆ ಬಂದಿದ್ದೇನೆ. ಸ್ನೇಹಿತರೆ, ನಾವು ಜಿಯೋ ಟ್ಯೂನ್ ಅನ್ನ ಸರ್ಚ್ ಮಾಡಬೇಕಾದ್ರೆ ನಾವು ಜಿಯೋ ಸಾವನ್ ಆ್ಯಪ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಬ್ಲೈಂಡ್ಗೆ ಸರ್ಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಆ್ಯಡ್ಸ್ ಎಲ್ಲ ಬರುತ್ತೆ, ಅಷ್ಟೊಂದು ಆಕ್ಸೆಸಿಬಲ್ ಇಲ್ಲ ಅಲ್ಲಿ. ಹಾಗಾಗಿ ನಾವು MyJio ಆ್ಯಪಲ್ಲೇ ಹಲೋ ಟ್ಯೂನನ್ನು ಸರ್ಚ್ ಮಾಡ್ಬೋದು ಸ್ನೇಹಿತರೆ. ಅದು ಹೇಗೆ ಅಂತ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ, ನೋಡೋಣ. ಹಲೋ, ಎಲ್ಲಿದೀಯಪ್ಪ? ಮೈಸೂರಲ್ಲಿ ಇದ್ದೀನಿ ಸರ್. ಲೇ ಡೌರಾಜ, ಯಾವಾಗ್ಲೂ ಬೆಂಗಳೂರು ಹೆಸರು ಮೈಸೂರು ಅಂತ ಆಯ್ತು? ಒಂದ್ಸರಿ ತಿರ್ಗಿ ನೋಡು, ನಾನು ಇನ್ನು ಹಿಂದೆನೇ ಇದ್ದೀನಿ. ರೀಲು ಫುಲ್ ರೈಲು, ಕೈಲಿದ್ರೆ ಮೊಬೈಲು, ಬರೀ ಕಾರಲ್ಲಿ ಹೋಗೋ ಕೈಲಿ ಇತ್ತು ಮೊಬೈಲು, ಬರೀ ಕಾರಲ್ಲಿ ಹೋಗೋ ಕೈಗೂ ಬಂತು ಮೊಬೈಲು. ಆಯ್ಲು ಆಯ್ಲು ಆಯ್ಲು, ಕೈಲಿದ್ರೆ ಮೊಬೈಲು, ಸ್ಟೈಲು ಸ್ಟೈಲು ಸ್ಟೈಲು, ಕೈಲಿದ್ರೆ ಮೊಬೈಲು. ಸ್ನೇಹಿತರೆ, MyJio ಆ್ಯಪನ್ನು ಓಪನ್ ಮಾಡ್ತೀನಿ. ಸ್ನೇಹಿತರೆ, MyJio ಅಂತ ಹೇಳ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಪನ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ. MyJio ಆ್ಯಪಲ್ಲಿ ಮೆನ್ಯೂ ಅಲ್ಲಿ ಹೋಗಬೇಕು. ನಾನು ಮೆನ್ಯೂ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಸ್ನೇಹಿತರೆ, ಮೆನ್ಯೂ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಸ್ವೈಪ್ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ವರ್ಜನ್ ಹೇಳ್ತಾ ಇದೆ. ಸ್ನೇಹಿತರೆ, ಯೂಸರ್ ನೇಮ್ ಹೇಳ್ತಾ ಇದೆ ಅದು. ಸ್ನೇಹಿತರೆ, ರಿಚಾರ್ಜ್ ಅಂತ ಇದೆ, ಇದು ಬೇಡ ನಮಗೆ. ಸ್ವೈಪ್ ಮಾಡ್ತೀನಿ. ಹಾ ನೋಡಿ ಸ್ನೇಹಿತರೆ, ಜಿಯೋ ಟ್ಯೂನ್ ಅಂತ ಹೇಳ್ತು, ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಸ್ನೇಹಿತರೆ, ನಾನು ಜಿಯೋ ಟ್ಯೂನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಏನೇನಿದೆ ಬನ್ನಿ ಸ್ನೇಹಿತರೆ, ನೋಡೋಣ. ಸ್ನೇಹಿತರೆ, ಅದು ನನ್ನ ಮೊಬೈಲ್ ನಂಬರ್ ಹೇಳ್ತು. ಮತ್ತೆ ಸ್ವೈಪ್ ಮಾಡಿದ್ದೀನಿ. ಟಕ್ ಅಂತ ಸೌಂಡ್ ಬಂತು, ಏನೂ ಇಲ್ಲ ಅಲ್ಲಿ. ನೋಡಿ ಸ್ನೇಹಿತರೆ, ಸೆಲೆಕ್ಟೆಡ್ ಮೈ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ನೋಡಿ ಸ್ನೇಹಿತರೆ, ಜಿಯೋ ಟ್ಯೂನ್ಸ್ ಲೈಬ್ರರಿ ಅಂತ ಇದೆ. ಮತ್ತೆ ಸ್ವೈಪ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ಲೇ ಇನ್ ಅಂತ ಇದೆ. ಮತ್ತೆ ಸ್ವೈಪ್ ಮಾಡ್ತೀನಿ. ಅಂದ್ರೆ ನಾನು ಸರ್ಚ್ ಮಾಡಿರೋ ಹಾಡ ಇದೆ ಸ್ನೇಹಿತರೆ, ಅದು ಒಂದು ಮುಂಜಾನೆ ಅಂತ ಹೇಳ್ತಾ ಇದೆ. ಮುಂದೆ ಸ್ವೈಪ್ ಮಾಡ್ತೀನಿ. ಯಜಮಾನ ಅಂತ ಹೇಳ್ತಾ ಇದೆ. ಮುಂದೆ ಸ್ವೈಪ್ ಮಾಡ್ತೀನಿ. ಡಿಆಕ್ಟಿವೇಟ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ, ನಾನು ಮುಂದೆ ಸ್ವೈಪ್ ಮಾಡ್ತೀನಿ. ಚೇಂಜ್ ಜಿಯೋ ಟ್ಯೂನ್ ಅಂತ ಇದೆ ಸ್ನೇಹಿತರೆ. ಇಷ್ಟು ಆಪ್ಷನ್ ಇದೆ ಸ್ನೇಹಿತರೆ. ನಾನು ಇವಾಗ ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ. ನೋಡಿ ಸ್ನೇಹಿತರೆ, ಜಿಯೋ ಟ್ಯೂನ್ಸ್ ಲೈಬ್ರರಿ ಅಂತ ಇದೆ. ಇದು ಏನಪ್ಪಾ ಅಂತಂದ್ರೆ, ಯಾರಾದರೂ ಕಾಲರ್ ಟ್ಯೂನ್ ಅನ್ನ ಇನ್ನೂ ಸರ್ಚ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಬೋದು. ಅದು ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ನಾನು ಮುಂದೆ ಸ್ವೈಪ್ ಮಾಡ್ತೀನಿ. ಸ್ನೇಹಿತರೆ, ಇದು ಪ್ಲೇ ಇನ್ ಅಂತ ಇದೆ ಸ್ನೇಹಿತರೆ. ಪ್ಲೇ ಇನ್ ಅಂತಂದ್ರೆ ನಾವು ಯಾವ ಸಾಂಗ್ ಅನ್ನ ಕಾಲರ್ ಟ್ಯೂನ್ ಆಗಿ ಇಟ್ಟಿರ್ತೀವೋ ಅದನ್ನ ಕೇಳಿಸ್ಕೋಬಹುದು. ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ನಾನು ಮುಂದೆ ಸ್ವೈಪ್ ಮಾಡ್ತೀನಿ. ಸ್ನೇಹಿತರೆ, ಒಂದು ಮುಂಜಾನೆ ಅಂತ ಹೇಳ್ತಿದೆ. ಯಜಮಾನ ಡಿಆಕ್ಟಿವೇಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಹಾ, ಚೇಂಜ್ ಜಿಯೋ ಟ್ಯೂನ್ ಅಂತ ಇದೆ ಅಲ್ವಾ ಸ್ನೇಹಿತರೆ, ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಸ್ನೇಹಿತರೆ, ಇವಾಗ ಸ್ವೈಪ್ ಮಾಡ್ತಾ ಬರ್ತೀನಿ. ನನ್ನ ಮೊಬೈಲ್ ನಂಬರ್ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಸರ್ಚ್ ಅಂತ ಸಿಕ್ತಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಕೇಳಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸರ್ಚ್ ಅಂತ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಕೀಬೋರ್ಡ್ ಬಂದಿದೆ. ನೋಡಿ ಸ್ನೇಹಿತರೆ, ಸರ್ಚ್ ಹಿಯರ್ ಅಂತ ಇದೆ, ಇಲ್ಲಿ ಬರೀತೀನಿ. ನಾನು ಯಜಮಾನ ಹೆಸರು ಬರಿತೀನಿ.
ನೋಡಿ ಸ್ನೇಹಿತರೆ, ಬರೀತಿದ್ದಂಗೆ ಮೇಲ್ ಬಂದಿದ್ದಾವೆ ಸಾಂಗ್ಸ್ಗಳು. ಯಜಮಾನ ಫಿಲ್ಮ್ ಸಾಂಗು ಯಾವ್ಯಾವ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಒಂದು ಮುಂಜಾನೆ ಅಂತ ಸಾಂಗ್ ಬಂದಿದೆ. ನಾನು ಮುಂಜೆ ಸ್ವೈಪ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸಾಂಗ್ ಇಮ್ ಅಂತ ಹೇಳುತ್ತಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಪ್ಲೇ ಆಗುತ್ತೆ. ಮತ್ತೆ ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಪಾಸ್ ಆಗುತ್ತೆ ಸ್ನೇಹಿತರೆ. ನಾನು ಮುಂಜೆ ಸ್ವೈಪ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಸೆಟ್ ಜಿಯೋ ಟ್ಯೂನ್ ಅಂತ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಸೆಟ್ ಆಗುತ್ತೆ ಸ್ನೇಹಿತರೆ. ನಾನು ಮುಂದೆ ಸ್ವೈಪ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬಸಾನಿ ಅಂತ ಇದೆ. ಇದನ್ನ ತೋರಿಸ್ತೀನಿ ನಿಮ್ಗೆ, ಪ್ಲೇ ಮಾಡಿ. ನೋಡಿ ಸ್ನೇಹಿತರೆ, ಸಾಂಗ್ ಇಮ್ ಅಂತ ಇದೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಕೇಳಿಸ್ಕೊಂಡಲ್ಲ ಸ್ನೇಹಿತರೆ, ನಾನು ಮುಂದೆ ಸ್ವೈಪ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಸಾಂಗ್ ಇಮ್ ಅಂತ ಹೇಳ್ತಲ್ಲ, ಅದ್ರ ಮುಂದೆ ಸ್ವೈಪ್ ಮಾಡಬೇಕು ಸ್ನೇಹಿತರೆ. ಸೆಟ್ ಜಿಯೋ ಟ್ಯೂನ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಸೆಟ್ ಆಗುತ್ತೆ ಸ್ನೇಹಿತರೆ. ನಾನು ಇದನ್ನು ಸೆಟ್ ಮಾಡಲ್ಲ, ಮುಂದೆ ಸ್ವೈಪ್ ಮಾಡ್ತೀನಿ. ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಮತ್ತೆ ಇದ್ರ ಮುಂದೆ ಸ್ವೈಪ್ ಮಾಡ್ತೀನಿ. ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಸಾಂಗ್ ಪ್ಲೇ ಮಾಡ್ತೀನಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಾಂಗ್ ಇಮ್ ಅಂತ ಹೇಳುತ್ತೆ. ಅದ್ರ ಮುಂದೆ ಸ್ವೈಪ್ ಮಾಡಿದ್ರೆ ಸೆಟ್ ಜಿಯೋ ಟ್ಯೂನ್ ಅಂತ ಇದೆ. ಇದನ್ನ ನಾನು ಸೆಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಸ್ನೇಹಿತರೆ. ಡಬಲ್ ಟ್ಯಾಪ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಇಮಿಡಿಯೇಟ್ಲಿ ಮೆಸೇಜ್ ಕೂಡ ಬಂತು. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ. ಇವಾಗ ಇಲ್ಲಿ ಸ್ಕ್ರೀನ್ ಮಧ್ಯದಲ್ಲಿ ಟಚ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಆ ಸಾಂಗ್ ಹೆಸರು ಹೇಳ್ತಾ ಇದೆ. ನೋಡಿ ಸ್ನೇಹಿತರೆ, ಇವಾಗ ಕೆಳಗಡೆ ಸ್ವಲ್ಪ ಹೋಮ್ ಬಟನ್ ಮೇಲೆ ಟಚ್ ಮಾಡಿದ್ರೆ ಡನ್ ಅಂತ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಇವಾಗ ಸೆಟ್ ಆಗಿದೆ ಸ್ನೇಹಿತರೆ ನಮ್ದು. ಸ್ನೇಹಿತರೆ, ನಾನು ಸೆಟ್ ಆಗಿದೆಯೋ ಇಲ್ವೋ ಮೆಸೇಜ್ ಕೂಡ ಬಂದಿದೆ. ಆದ್ರೂ ನಿಮ್ಗೆ ಕನ್ಫರ್ಮ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಮೆನ್ಯೂ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ ಮತ್ತೆ. ನೋಡಿ ಸ್ನೇಹಿತರೆ, ಮತ್ತೆ ಜಿಯೋ ಟ್ಯೂನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಸ್ನೇಹಿತರೆ, ನಿಮ್ಗೆ ಇದನ್ನು ಹೇಳ್ಬಿಡ್ತೀನಿ. ಜಿಯೋ ಟ್ಯೂನ್ಸ್ ಲೈಬ್ರರಿ ಅಂತ ಇದೆಯಲ್ಲ ಸ್ನೇಹಿತರೆ, ನಾನು ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಇದು ಏನು ಅಂತಂದ್ರೆ ಸ್ನೇಹಿತರೆ, ನಾವು ಯಾವುದೋ ಹಾಡು ನಮ್ಮಲ್ಲಿ ಕಲರ್ ಟ್ಯೂನ್ ಆಗಿ ಇರದೇ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಹೋಗ್ಬಿಟ್ಟು ನಾವು ಯಾವುದಾದ್ರೂ ಸಾಂಗನ್ನು ಹಲೋ ಟ್ಯೂನ್ ಆಗಿ ಇಟ್ಕೋಬಹುದು ಸ್ನೇಹಿತರೆ. ಯಾವ ಹಲೋ ಟ್ಯೂನ್ ಕೂಡ ನಮ್ಮ ಹತ್ರ ಇಲ್ಲದೆ ಇದ್ದಾಗ ಸ್ನೇಹಿತರೆ, ನಾನಿವಾಗ ನನ್ನ ಹತ್ರ ಇದೆ ಅಲ್ವಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮುಂದೆ ಸ್ವೈಪ್ ಮಾಡಿದ್ರೆ ಪ್ಲೇ ಇನ್ ಅಂತ ಇದೆ ಸ್ನೇಹಿತರೆ. ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಕೇಳಿಸ್ಕೊಳ್ಳಿ, ಸೆಟ್ ಆಗಿದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಿಮಗೆ ಕೇಳಿಸ್ತೇ ಇರ್ಬೋದು. ಸ್ವೈಪ್ ಮಾಡ್ತಾ ಬಂದೆ, ಪಾಸ್ ಇನ್ ಅಂತ ಹೇಳ್ತು. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ ಸ್ನೇಹಿತರೆ. ಸೆಟ್ ಆಗಿದೆಯಲ್ಲ, ನಿಮಗೆ ಹೇಗೆ ಅಂತ ಈಗ ಈ ಟ್ಯುಟೋರಿಯಲ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಈ ಟ್ಯುಟೋರಿಯಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಕನ್ನಡ ತಂತ್ರಾಂಶ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಟ್ಯುಟೋರಿಯಲ್ನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಈ ಮೊಬೈಲ್ಗಳಿಲ್ಲದೆ ಬದುಕೋಕೆ ಆಗಲ್ಲ. ಹಲೋ, ಹಾಯ್ ಸ್ವೀಟಿ, ಹೇಗಿದ್ಯಾ? ವೇರ್ ಆರ್ ಯು ಡಾರ್ಲಿಂಗ್? ದೇವಸ್ಥಾನದಲ್ಲಿದ್ದೀನ್ರಿ, ಬರೋದು ಸ್ವಲ್ಪ ಲೇಟ್ ಆಗತ್ತೆ. ಎಲ್ಲ ಮೊಬೈಲ್ ಮಹಿಮೆ.